ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತರೆ ಅದಕ್ಕೆ ನಾವು ಹೊಣೆಯಲ್ಲ. ಜಿಟಿಡಿ ಅವರ ಈ ಹೇಳಿಕೆಯ ಮುಂದಿನ ಪರಿಣಾಮ ಏನು ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮಯ್ಯನವರನ್ನ ಮುಗಿಸೋದಕ್ಕೆ ಹೋದ ಜೆಡಿಎಸ್ಗೆ ಸೋಲು ಎದುರಾಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಜಿಟಿಡಿ ಅವರ ಈ ಹೇಳಿಕೆಯಿಂದ. ದೇವೇಗೌಡರ ಜೊತೆಗೆ ಅವರ ಮೊಮ್ಮಕ್ಕಳಿಗೂ ಸೋಲುಂಟಾಗುತ್ತಾ? ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ, ತುಮಕೂರಿನಲ್ಲಿ ದೇವೇಗೌಡರ ಹಾದಿಯೂ ಕಠಿಣವಾಗುತ್ತಾ? ಮೈಸೂರಿನಲ್ಲಿ ಜಿಟಿ ದೇವೇಗೌಡರು ಕೊಟ್ಟ ಹೇಳಿಕೆಯಿಂದ ದೋಸ್ತಿಗೆ ಅಡ್ಡಿ ಉಂಟಾಗುತ್ತಾ? ಮೈಸೂರಿನಲ್ಲಿ ಜೆಡಿಎಸ್ ದ್ವೇಷ ತೀರಿಸಿಕೊಂಡ್ರೆ 3 ಕ್ಷೇತ್ರವನ್ನ ಕಳ್ಕೊಳ್ಬೇಕಾಗುತ್ತಾ ಜೆಡಿಎಸ್? ಅದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಜೆಡಿಎಸ್ಗೆ ಯುದ್ಧ ನಡೆದಿರೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಆದರೂ ಕೂಡ ರಾಷ್ಟ್ರ ಮಟ್ಟದ ಚುನಾವಣೆ ಇದಾಗಿರೋದ್ರಿಂದ ರಾಷ್ಟ್ರ ಮಟ್ಟದ ಚುನಾವಣೆಗೋಸ್ಕರ, ಲೋಕಸಭಾ ಚುನಾವಣೆಗೋಸ್ಕರ ಸ್ಥಳೀಯವಾಗಿರ್ತಕ್ಕಂಥದ್ದನ್ನೆಲ್ಲ ಮರೆತು ಇವತ್ತೇನು ವಿಧಾನಸಭೆಯಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ, ಕಾಂಗ್ರೆಸ್ಸು ಮತ್ತು ಜೆಡಿಎಸ್ ಎರಡೂ ಸೇರಿ ಮುಖ್ಯಮಂತ್ರಿಗಳಾಗಿ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಇದ್ದಾರೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರೇ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಹುಲ್ ಗಾಂಧಿಯವರು ಸೇರಿ ಏನು ನಿರ್ಣಯ ಮಾಡಿದ್ದಾರೆ ಅದಕ್ಕೆ ಬದ್ಧವಾಗಿ ನಡ್ಕೊಂಡು ಹೋಗೋಣ ನಾವೆಲ್ಲ ಅಂತ ಹೇಳ್ತಕ್ಕಂಥದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರು ಕರೆದಿದ್ದೀವಿ. ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ, ಡಾಕ್ಟರ್ ಮಹದೇವಪ್ಪನವರು ಮಾತಾಡಿದ್ದಾರೆ, ವೆಂಕಟೇಶ್ ಮಾತಾಡಿದ್ದಾರೆ, ತನ್ವಿ ಸೇಠ್ ಮಾತಾಡಿದ್ದಾರೆ, ವಿಜಯಶಂಕರ್ ಮಾತಾಡಿದ್ದಾರೆ, ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ನಮ್ಮೆಲ್ಲ ಮುಖಂಡಗಳ ಜೊತೆನೂ ಕೂಡ ಮಾತಾಡಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆದಂತಹ ಜಿಟಿ ದೇವೇಗೌಡರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ನೀವು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಾವು ಹೊಣೆಗಾರರಲ್ಲ ಅಂತ, ಇದರ ಮುಂದಿನ ಪರಿಣಾಮದ ಬಗ್ಗೆ ತಾವು ಯೋಚನೆ ಮಾಡಿದ್ದೀರಾ ಸರ್? ಯಾರು ಹೇಳಿದ್ದಾರೆ ನಾನು ಹೊಣೆಯಲ್ಲ ಅಂತೇಳಿ? ಯಾರು ಹೇಳಿದ್ದಾರೆ ಸರ್? ತಾವು ಮತ್ತು ಸಾರಾ ಮಹೇಶ್ ಇಬ್ರು ಕೂಡ ಹೊಣೆಯಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದೀರಾ ತಾವು. ನಿಮ್ಮ ಇವ್ರು ಆಂಕರ್ ಏನ್ ಕೇಳಿದ್ರು ನನಗೆ, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ರೆ ನೀವು ಇಬ್ಬರೇ ಹೊಣೆ ಆಗ್ಬೇಕಾಗ್ತದೆ, ಹೊಣೆಗಾರರು ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ನಾನೇನ್ ಹೇಳಿದೆ ಅಂದ್ರೆ, ನೋಡ್ರಿ 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಯಾರೇ ಒಬ್ಬ ವ್ಯಕ್ತಿಯಿಂದ ಒಬ್ಬನ ಗೆಲ್ಲಿಸ್ತೀವಿ ಒಬ್ಬನ ಸೋಲಿಸ್ತೀವಿ ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಈಗ ನೀವು ಒಂದು ಬಾರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ರು, ವಿಶ್ವನಾಥ್ ಅವರೇ ಸೋತ್ರು, ಹಂಗಾರೆ ಸಿದ್ದರಾಮಯ್ಯನವರ ಹೊಣೆನ ವಿಶ್ವನಾಥ್ ಸೋಲ್ಸಕ್ಕೆ ಅಂತ ಕೇಳಿದ್ದೀನಿ ಹೊತ್ತು ನಾವು ಹೊಣೆಗಾರರು ಅಲ್ಲ ಅಂತ ಸ್ಪಷ್ಟವಾಗಿ ನಾನು ಎಲ್ಲೂ ಕೂಡ ಹೇಳಿಲ್ಲ. ಬಟ್ ಒಂದು ಮಾತು ಕೇಳಿ ಬರ್ತಾ ಇದೆ ಸರ್, ತಮ್ಮ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರೇ ನಾವು ಕಾಂಗ್ರೆಸ್ ಪರ ಕೆಲಸ ಮಾಡಲ್ಲ ಅಂತ ಇದ್ದಾರೆ, ಬೇರೆ ಬೇರೆ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವನ್ನ ನೋಡಿ ಜಿಟಿ ದೇವೇಗೌಡರು ಈ ಹೇಳಿಕೆ ಕೊಟ್ರ ಅಂತ? ನಾನು ಆ ರೀತಿ ಹೇಳಕ್ಕೇನು ಯಾವತ್ತೂ ಕೊಡಲ್ಲ. ಆ ರೀತಿ ನಾನು ಏಕ ವ್ಯಕ್ತಿ ಅಥವಾ ನಾನು ಅಂತಕ್ಕಂತ ಶಬ್ದ ನನ್ನ ಯಾವತ್ತೂ ಕೂಡ ಬರಲ್ಲ. ನಾನು ಇದೇ ಮಾತು ಕೇಳಿದ್ರು, ನೀವು ಸಾರಾ ಮಹೇಶ್ ಇಬ್ರು ಹೊಣೆ ಅಂತ ಹೇಳಿದ್ರು. ಆವಾಗ 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ನಾವು ಪಾರ್ಟಿ ಆನೆಸ್ಟ್ ಆಗಿ ನಾವು ಮಾಡಬೇಕು, ಜೆಡಿಎಸ್ ಕಾಂಗ್ರೆಸ್ ಅವರು ಆನೆಸ್ಟ್ ಆಗಿ ಮಾಡಬೇಕು. ಇದನ್ನ ಬಿಟ್ಟು ನೀನ್ ಹೊಣೆ, ನೀನ್ ಗೆದ್ಬಿಡ್ತೀಯ, ಹಂಗ ಒಬ್ಬೊಬ್ಬರೇ ಗೆದ್ದಿಸ್ಬಿಡ್ತೀಯ, ಒಬ್ಬರೇ ಸೋಲಿಸ್ಬಿಡ್ತೀಯ ಅನ್ನೋದು ಯಾರ ಕೈಯಲ್ಲೂ ಇಲ್ಲ. ನಮ್ಮ ಮತದಾರನ ಮನ ಒಲಿಸ್ಬೇಕು, ಅವ್ರನ್ನ ಗಟ್ಟಿಯಾಗಿ ಅಂತಕ್ಕಂಥದಕ್ಕೆ ಇವತ್ತು ಇಡೀ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರನೆಲ್ಲ ಸೇರ್ಸಿದೀನಿ, ಎಲ್ಲ ಮುಖಂಡರುಗಳನ್ನು ಸೇರ್ಸಿದೀನಿ. ಆ ಮುಖಂಡರುಗಳನ್ನು ಒಪ್ಪಿಸಿ ಮತ್ತಾರ್ಗೂ ಒಪ್ಪಿಸಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಮನಸ್ಸಲ್ಲಿದ್ದಂತ ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ ನಾನು ಅವ್ರಿಗೆಲ್ಲರೂ ಕೂಡ ಸಮಜಾಯಿಸಿ ಮಾಡಿ, ಇಲ್ಲಪ್ಪ ದೇವೇಗೌಡರು, ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ರಾಹುಲ್ ಗಾಂಧಿ ಅವರು, ದೇವೇಗೌಡರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಇವತ್ತು ಮುಖ್ಯಮಂತ್ರಿ ಮಾಡಿದ್ದಾರೆ, ನಮ್ಮನ್ನು ಮಂತ್ರಿ ಮಾಡಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ಸ್ಥಳೀಯವಾಗಿರ್ತಕ್ಕಂಥದ್ದನ್ನು ಮರೆತು ರಾಷ್ಟ್ರ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋ ಕಾರಣದಿಂದ ನಾವೆಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಅಭ್ಯರ್ಥಿ ಜೆಡಿಎಸ್ ಬೆಂಬಲ ಕೊಟ್ಟು ಗೆಲ್ಲಿಸಬೇಕು ಅಂತಕ್ಕಂಥ ಕರೆಯನ್ನ ಕೊಟ್ಟಿದ್ದೇನೆ. ಎಲ್ಲರ ಮನವನ್ನ ಒಲಿಸಿದ್ದೇನೆ. ಇವತ್ತು ಆ ರೀತಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ.
ಆದರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಸ್ವಲ್ಪ ತೂಕನೇ ಜಾಸ್ತಿ ಅಲ್ವಾ ಸರ್? JDSನ ಶಾಸಕರು 3 ಜನ ಇದ್ದೀರಾ, ಕಾಂಗ್ರೆಸ್ನವರು ಒಬ್ಬರಿದ್ದಾರೆ, ನೀವು ಸಾರಾ ಮಹೇಶ್ ಅವರು ಕೂಡ ಸಚಿವರಾಗಿದ್ದಾರೆ. ಹಾಗಾಗಿ ಮುಂದಿನ ಪರಿಣಾಮ ಅಂದರೆ ರಿಸಲ್ಟ್ ಬಂದ ಮೇಲೆ ಜವಾಬ್ದಾರಿ ತಮ್ಮದು ಕೂಡ ಆಗುತ್ತಲ್ವಾ? ತಮ್ಮದೇ ಮುಖ್ಯವಾದ ಜವಾಬ್ದಾರಿ ಆಗುತ್ತಲ್ವಾ ಸರ್? ಈಗ ನಿಮಗೆ ಒಂದು ಮಾತನ್ನು ಹೇಳಕ್ ಬಯಸ್ತೀನಿ. ಹೇಳಿ. ಇಡೀ ನಮ್ಮ ಪಕ್ಷವನ್ನ ಒಗ್ಗಟ್ಟು ಮಾಡಿ ನಾವು ನಾಯಕರುಗಳನ್ನ ಒಗ್ಗಟ್ಟು ಮಾಡಿ ಇವತ್ತು ಒಗ್ಗಟ್ಟಿಂದ ಹೋಗ್ತಕ್ಕಂಥ ಒಂದು ಸಭೆ ಇವತ್ತು ಮಾಡಿದೀವಿ. ಕಾಂಗ್ರೆಸ್ ನಾವು ಎಲ್ಲ ಒಟ್ಟಾಗಿ ಹೋಗ್ತಕ್ಕಂಥದಕ್ಕೆ ಭಾನುವಾರ ಜಾಯಿಂಟ್ ಪ್ರೆಸ್ ಕರೆದಿದ್ದೀವಿ. ದೇವೇಗೌಡರು ಸಿದ್ದರಾಮಯ್ಯನವರು ಬರ್ತಾರೆ, ನಾವು ಒಟ್ಟಿಗೆ ಪ್ರಚಾರನೂ ಕೂಡ ಮಾಡ್ತೀವಿ. ಇಷ್ಟಿರುವಾಗ ಅದಕ್ಕೆ ಒಂದೇ ಉದಾಹರಣೆ ನಿಮ್ಗೆ ಹೇಳ್ತೀನಿ. 8 ಜನ ಶಾಸಕರಿದ್ದಾರೆ, ಹೌದು, 3 ಜನ ಮಂತ್ರಿಗಳಿದ್ದಾರೆ, 3 ಜನ ವಿಧಾನ ಪರಿಷತ್ ಸದಸ್ಯರುಗಳಿದ್ದಾರೆ, ಒಬ್ರು MP ಇದ್ದಾರೆ. ನಮ್ಮಲ್ಲಿ ಆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಯಾರು ಅಭ್ಯರ್ಥಿಗಳಾಗಿದ್ರು ಅವರು ಇಲ್ಲಿ ಯಾರು ಕೂಡ ಮಳವಳ್ಳಿನಲ್ಲಿ ನರೇಂದ್ರ ಸ್ವಾಮಿ ಅವರು ನಾವು ಹಳ್ಳಿಗಳಿಗೆ ಹೋದಾಗ ಹೇಳ್ತಾರೆ 2 ಮೀಟಿಂಗ್ ಮಾಡಿದ್ದಾರೆ ಸುಮಲತಾ ಪರವಾಗಿ ಅಂತಾನೆ ಹೇಳ್ತಾರೆ. ನೆನ್ನೆ ಮಳವಳ್ಳಿಗೆ ಹೋಗಿದ್ದೆ ನಾನು. ನಾವು ಇಂಥದನ್ನ ಯಾವುದನ್ನು ಕೂಡ ಪ್ರಶ್ನೆ ಮಾಡದೆ ನಾವು ನ್ಯಾಯವಾಗಿ ಮಾಡ್ತಾ ಇರ್ತಕ್ಕಂಥವ್ರ ಬಗ್ಗೆ ಪದೇ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಎಲ್ಲಿ ಸರ್ ಇವತ್ತು ತಾನೇ ನೀವು ಸಭೆ ಮಾಡ್ತಾ ಇರೋದು? CH ವಿಜಯಶಂಕರ್ ಅವ್ರ ಜೊತೆನಲ್ಲಿ ತಾವು ಎಲ್ಲಿ ಕಾಣಿಸ್ಕೊಂಡ್ರಿ? ಅವ್ರ ನಾಮಿನೇಷನ್ ಫೈಲ್ ಮಾಡಿದ ದಿನ ತಾವಿದ್ರಾ? ಇಲ್ಲ. CH ವಿಜಯಶಂಕರ್ ನಿಮ್ ಮನೆಗೆ ಬಂದಾಗ ನೀವು ಸಿಕ್ಕಿದ್ರಾ? ಇಲ್ಲ. ಇವತ್ತು ಪ್ರಯತ್ನ ಪಡ್ತಾ ಇದ್ದೀರಾ ತಾವು? ಹೇಳ್ತೀನಿ. ನಾನು ನಾಮಿನೇಷನ್ ಹಾಕೋ ದಿನಕ್ಕೆ ಮಂಡ್ಯದಲ್ಲಿ ಮೈಸೂರಲ್ಲಿ ಇರೋದಿಲ್ಲ, ಗುಲ್ಬರ್ಗಾದಲ್ಲಿ ನಮ್ಮ ಸಾಯಿಬಾಬಾ ಯೂನಿವರ್ಸಿಟಿ ಉದ್ಘಾಟನೆಗೆ ಅಲ್ಲಿ ಇರ್ತೀವಿ ಅಂತಕ್ಕಂಥದ್ದನ್ನ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಫಸ್ಟ್ ಡೇ ನಾನಿದ್ದ ದಿವಸ ಅವರು ಕೊಡಗು ಹೋಗಿದ್ರು, ಆವತ್ತು ಬರ್ಲಿಕ್ಕೆ ಆಗಲಿಲ್ಲ. ಇದೆಲ್ಲ ನಾಮಿನೇಷನ್ ಎಲ್ಲ ಮುಗಿದ ಮೇಲೆ ನನ್ನ ಮನೆಗೆ ವಿಜಯಶಂಕರ್ರು, ಮಹದೇವಪ್ಪನವರು, ವೆಂಕಟೇಶ್ ಅವರು, ತನ್ವಿ ಸೇಠು, ಮಂಜುನಾಥ್ ಅವರು ಎಲ್ಲರೂ ಒಟ್ಟಾಗಿ ಬಂದು ನಾವೇ ಕೂತು ಯಾವ್ಯಾವತ್ತು ಏನೇನು ಮಾಡಬೇಕು ಅಂತ ತೀರ್ಮಾನ ಮಾಡಿದ ನಂತರ ಸಿದ್ದರಾಮಯ್ಯನವರು ಕೂಡ ನಾವು ಮಾತಾಡಿದ್ದೀವಿ. ಗೊತ್ತಾಯ್ತಾ? ವಿತ್ಡ್ರಾಯಲ್ಸ್ ಆದ್ಮೇಲೆನೆ ನಾವೆಲ್ಲರೂ ಕೂಡ ಮಾಡೋದು. ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಕಾಂಗ್ರೆಸ್ಸಿಗರಿಗೆ ಸರ್, ಪರಿಸ್ಥಿತಿ ತಮಗೂ ಕೂಡ ಗೊತ್ತಿದೆ, ಓಪನ್ ಸೀಕ್ರೆಟ್, ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಕಾಂಗ್ರೆಸ್ನಲ್ಲಿ 50% ಹೆಚ್ಚು ಕಾಂಗ್ರೆಸ್ಸಿಗರು ಸುಮಲತಾ ಅಂಬರೀಶ್ ಪರ ನಿಂತಿದ್ದಾರೆ. ಮಂಡ್ಯ, ತುಮಕೂರಲ್ಲೂ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿಲ್ಲ. ನೀವು ಕೊಟ್ಟ ಈ ಹೇಳಿಕೆಯನ್ನ ಕಾಂಗ್ರೆಸ್ಸಿಗರು ಸೀರಿಯಸ್ ಆಗಿ ತಗೊಂಡು, ಹಾಗಾದ್ರೆ ನಾವು JDS ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ ಅನ್ನೋ ತೀರ್ಮಾನ ತಗೊಂಡ್ರೆ ದೇವೇಗೌಡರು, ಪ್ರಜ್ವಲ್ ಮತ್ತು ನಿಖಿಲ್ 3 ಜನಕ್ಕೂ ಹೊಡೆತ ಬೀಳಲ್ವಾ ಸರ್? ಅಲ್ಲಪ್ಪ, ನೀವು ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಕೇಳ್ತಿರೋದು. ನಾವು ಮಾಡಲ್ಲ ಅಂತ ಎಲ್ಲಿ ಹೇಳಿದ್ದೀವಿ? ಮಾಡಕ್ಕೆ ಹೊರಟಿದ್ದೀವಿ ನಾವು. ನಮ್ಮಂಗೆ ಯಾರು ಮಾಡೇ ಇಲ್ಲ. ನಾವು ಒಟ್ಟಾಗಿ ಕೂತ್ಕೊಂಡು ನಾವೇ ಡಿಸಿಷನ್ ತಗೊಂಡು JDS ಪಕ್ಷದ ಮುಖಂಡರುಗಳು ನಾಯಕರು ಒಟ್ಟಾಗಿ ಸೇರಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದೇ ಪ್ರಥಮ. ನಾವು ಬೇರೆ ಎಲ್ಲೂ ಕಾಂಗ್ರೆಸ್ ಅವರು ಈ ರೀತಿ ಮಾಡಿಲ್ಲ. 21 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ಎಲ್ಲಿ ಯಾರು ವಿರುದ್ಧ ಮಾಡವ್ರೆ? ನಮ್ಮ ಮೈಸೂರಲ್ಲಿ ಯಾರು ವಿರುದ್ಧ ಮಾಡವ್ರೆ? ಅಭ್ಯರ್ಥಿ ಬಗ್ಗೆ ಅಪಸ್ವರ ಯಾರು ಎತ್ತವ್ರೆ? ಸಿದ್ದರಾಮಯ್ಯನವ್ರ ಬಗ್ಗೆ ಯಾರು ಅಪಸ್ವರ ಎತ್ತವ್ರೆ? ಓಕೆ, ಹಾಗಾದ್ರೆ ನಾವು ಮಂಡ್ಯಕ್ಕೆ ಹೋಗಿದ್ರಿ. ನರೇಂದ್ರ ಸ್ವಾಮಿ ಅವರೇ ಏನೋ ಸುಮಲತಾ ಪರವಾಗಿ 2 ಸಭೆ ಮಾಡಿದ್ದಾರೆ ಅಂತ ಹೇಳಿದ್ರು. ನರೇಂದ್ರ ಸ್ವಾಮಿ, ಚಲುವರಾಯ ಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ, ಹಾಗಾದ್ರೆ ಇವರೆಲ್ಲರೂ ಕೂಡ ಸುಮಲತಾ ಪರ ಇದ್ದಾರೆ ಅಂತ ತಮ್ಮ ಆರೋಪನಾ? ಅವರೆಲ್ಲರ ಜೊತೆ ನಾವು ಮಾತಾಡಿದ್ದೀನಿ. ಅವರು ಕೆಲವರು ನಾವು ತಟಸ್ಥವಾಗಿ ಇರ್ತೀವಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದು ನಿಮಗೆ ಮಳವಳ್ಳಿಗೆ ಹೋಗಿದ್ದಾಗ ಮಳವಳ್ಳಿಲಿ ನಡೆದಿರ್ತಕ್ಕಂಥದ್ದನ್ನ ನಿಮ್ಗೆ ಹೇಳಿದ್ದೀನಿ. ಕಾಂಗ್ರೆಸ್ಸಿನ ಮೈಸೂರು ಭಾಗದ ಕಾಂಗ್ರೆಸ್ಸಿನ ಕೆಲ ಮುಖಂಡರೇ ಹೇಳ್ತಾ ಇದ್ದಾರೆ GT ದೇವೇಗೌಡರು ಅಂತಕ್ಕಂಥ ಹೆಸರನ್ನ ಬಳಸಿಲ್ಲ, ಆದರೆ JDSನವರು, ಮೈಸೂರಿನ JDS ಕಾರ್ಯಕರ್ತರು ಎಲ್ಲರೂ BJP ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇದ್ದಾರೆ, ಪ್ರತಾಪ್ ಸಿಂಹ ಪರ ಪ್ರಚಾರ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪರ ಯಾರೂ ಬರ್ತಾ ಇಲ್ಲ ಅಂತಕ್ಕಂಥ ಆರೋಪ ಇದೆಯಲ್ಲ, ಅದಕ್ಕೇನು ಹೇಳ್ತೀರಾ ಸರ್? ನೋಡಿ, ಹಿಂಗೆಲ್ಲ ಮಾಡಿ ಪಾಪ ಅವ್ರು ಯಾರು ಅಂಥವರು ವಿಜಯಶಂಕರ್ ಗೆಲ್ಲಿ ಅಂತ ಇದೆಲ್ಲ ಮಾಡಲ್ಲ. ಅದೆಲ್ಲಾರು ಉದಾಹರಣೆಗಳಿದ್ರೆ ಇಡೀ ವೆಂಕಟೇಶ್ ಜೊತೆ ನಮ್ಮ ಮಹಾದೇವ್ ಜೊತೆಲೂ ಕ್ಯಾಂಪೈನ್ ಮಾಡಿದ್ದಾರೆ, ಹಳ್ಳಿಗೂ ಕ್ಯಾಂಪೈನ್ ಮಾಡಿದ್ದಾರೆ. ನೆನ್ನೆ ದಿನ ನಮ್ಮ ಅಶ್ವಿನ್ ಕ್ಯಾಂಪೈನ್ ಮಾಡಿದ್ದಾರೆ, ಹಳ್ಳಿಗೂ ಕ್ಯಾಂಪೈನ್ ಮಾಡಿದ್ದಾರೆ. ನೆನ್ನೆ ದಿನ ನಮ್ಮ ಅಶ್ವಿನ್ ಅವರು ಧ್ರುವನಾರಾಯಣ್ ಜೊತೆ ಹೋಗಿ ಮಾಡಿದ್ದಾರೆ. ಇವತ್ತು ಅವರೆಲ್ಲರೂ ಕೂಡ ಕರೆದು ಇವತ್ತು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ, ಭಾನುವಾರ ಮೀಟಿಂಗ್ ಮಾಡ್ತಾ ಇದ್ದೀವಿ.
ಇದು ಯಾಕೆ ಈ ರೀತಿ ಸಂದೇಶಗಳು ತಪ್ಪು ಸಂದೇಶ ಕೊಡಬೇಡಿ ದಯಮಾಡಿ. ಇಲ್ಲ, ತಪ್ಪು ಸಂದೇಶ ಅಲ್ಲ ಸರ್, ಐ ಆಮ್ ಸಾರಿ. ಇವತ್ತು ನೀವು ನಡೆಸಿದಂತಹ ಸಭೆಯ ದೃಶ್ಯಗಳನ್ನ ನಾವು ಟಿವಿನಲ್ಲಿ ಹಾಕ್ತಾ ಇದೀವಿ, ಸಾಧ್ಯವಾದ್ರೆ ದಯವಿಟ್ಟು ನೋಡಿ. ನಿಮ್ಮ ಮಾತನ್ನ ನಿಮ್ಮ ಕ್ಷೇತ್ರದ JDS ಕಾರ್ಯಕರ್ತರೇ ಕೇಳ್ತಿಲ್ಲ. ಒಂದ್ ಕಡೆ ಮೋದಿ ಮೋದಿ ಅಂತ ಕೂಗ್ತಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ ಅಂತ ಹೇಳ್ತಾರೆ. ಕಾರ್ಯಕರ್ತರ ಮನಸ್ಥಿತಿ ಏನಿದೆಯೋ ಅದನ್ನ ನಾವು ಹೇಳ್ತಾ ಇದೀವಿ ಅಷ್ಟೇ. ಕಾರ್ಯಕರ್ತರು ಮಾತಾಡೋದನ್ನು ತೋರಿಸಿ, ನಾನು ಹೋಗಿ ಅವ್ರಿಗೆಲ್ಲ ಹೇಳಿದ್ಮೇಲೂ ಕೂಡ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ, ಇನ್ನೂ ಕೂಡ ಇಲ್ಲೇ ಇದ್ದಾರೆ. ನಾನು ಮಾತಾಡಿದ್ಮೇಲೆ ಅವ್ರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಿದ್ದೀನಿ, ಯಾಕೆ ಕಾಂಗ್ರೆಸ್ ವೋಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿನೇ ಇದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ನಾವಿಬ್ಬರು ಮಂತ್ರಿಗಳಿದ್ದೀವಿ, ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರು ಮಂತ್ರಿಗಳಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇವಂತ ಅವಕಾಶ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಣ್ಣ ಪುಟ್ಟದಕ್ಕೆ ಇದು ಮಾಡ್ಲಿಕ್ಕೆ ಕೂಡ್ದು ರಾಷ್ಟ್ರ ಮಟ್ಟದ ಚುನಾವಣೆ, ದೇವೇಗೌಡರು ಕುಮಾರಸ್ವಾಮಿ ಅವರು ಒಂದ್ ಕಡೆ ಬಲಪಡಿಸೋದು, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರ ಇನ್ನೊಂದ್ ಕಡೆ ಬಲಪಡಿಸಬೇಕು. ಈ ರೀತಿ ನಾವು ಉಳಿಸ್ಕೊಂಡು ಹೋಗ್ಬೇಕು, ಇಲ್ಲದೆ ಇದ್ರೆ ನಾವ್ ಯಾರು ಕೂಡ ಉಳಿಯಲ್ಲ ಅಂತಕ್ಕಂಥದ್ದನ್ನ ಹೇಳಿದ ಮೇಲೆ ಎಲ್ಲರೂ ಕೂಡ ಯಾರ್ಯಾರು ಮಾತಾಡಿದ್ರು ಅವರೆಲ್ಲ ಇಲ್ಲೇ ಉಳಿದಿದ್ದಾರೆ. ಓಕೆ ಸರ್, ಹಾಗಾದ್ರೆ ಸಭೆಯಲ್ಲಿ ಏನ್ ನಡೆಯಿತು, ಯಾಕೆ ಅವರು ಆಕ್ರೋಶ ಸರ್? ಹಾಗಾದ್ರೆ ಆಕ್ರೋಶ ಯಾಕೆ? ಒಂದು ಹುಡುಗ ಬಸ್ಸು 5 ಬಸ್ಸು ಕಳೆದ ಗಲಾಟೆಯಲ್ಲಿ ಸೀಜ್ ಆಗವೆ, ಇನ್ನೂ ಬಿಡುಗಡೆ ಆಗಿಲ್ಲ ಅವನಿಗೆ. ಮತ್ತೆ ಇನ್ನೊಬ್ಬರು ಗೂಂಡಾ ಇದರಲ್ಲಿ ಸೇರಿಸ್ಬಿಟ್ಟು ಅವ್ನು ಇನ್ನೂ ಸ್ಟೇಷನ್ ತಿರುಗ್ತಾ ಇದ್ದಾರೆ 4-5 ಜನ, ಅದು ಬಿಡುಗಡೆ ಅಟ್ರಾಸಿಟಿ ಹಾಕ್ಬಿಟ್ಟು ಅವ್ರು ಬಿಡುಗಡೆ ಆಗಿರಲಿಲ್ಲ. ಇನ್ನೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರ ಸ್ಟೇಷನ್ಗೆ, ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರ ಅವರು ವ್ಯಕ್ತಪಡಿಸಿದಾಗ ನಾನು ಅದನ್ನ ಹೇಳಿದೆ, ಅದೆಲ್ಲ ಸರಿ ಮಾಡ್ತೀವಿ. ಇನ್ನು ಮುಂದೆ ನಾವು ಸಿದ್ದರಾಮಯ್ಯನವರೇ ಕೂತು ಮಾತಾಡಿದೀವಿ, ಇನ್ನು ಮುಂದೆ ಇದು ಇಲ್ದೇ ಇದ್ದಾಗ ನೋಡ್ಕೊಳ್ತೀವಿ ಅಂತ ನಾನು ಹೇಳಿದ್ದೀನಿ ಅವ್ರಿಗೆ. ಓಕೆ, ಹಾಗಾದ್ರೆ JDS ಮಟ್ಟದ ಲೀಡರ್ಗಳು ಕೂಡ ಪ್ರಾಮಾಣಿಕವಾಗಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಪ್ರಯತ್ನ ಪಡ್ತೀವಿ ಅಂತ ತಾವು ಹೇಳ್ತಾ ಇದ್ದೀರಾ. ಇದೇ ರೀತಿಯಾದಂತಹ ಸಪೋರ್ಟ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಿಂದ ನಿಮ್ಮ ಅಭ್ಯರ್ಥಿಗೆ ಸಿಗ್ತಾ ಇದೆಯಾ ಸರ್? ಅದನ್ನ ನಾವು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀನಿ, ಮಂಡ್ಯ ಜಿಲ್ಲೆ ವಿಚಾರನ. ಅವರು ನಾನು ಕರೆದು ಅವತ್ತು ರಾತ್ರಿನೇ, ಮಂಗಳವಾರ ನಾವು ಭೇಟಿ ಮಾಡಿದ್ದು, ಅವತ್ತು ರಾತ್ರಿನೇ ಇಡೀ ಮಂಡ್ಯ ಜಿಲ್ಲೆ 8 ಜನನು ಕರೆದು ನಾನು ಮೀಟಿಂಗ್ ಮಾಡ್ತೀನಿ, ಅವ್ರನ್ನೆಲ್ಲರೂ ಕೂಡ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವರೇ ನನ್ನ ಜೊತೆ ಹೇಳಿದ್ದಾರೆ. ಅವ್ರ ಗಮನಕ್ಕೆ ತರೋದು ನಮ್ಮ ಧರ್ಮ, ಅದನ್ನ ನಾವು ಮಾಡಿದ್ದೀವಿ. ನಾನು ಯಾವತ್ತೂ ಮಂಡ್ಯದಲ್ಲಿ ಹಂಗಾಗಿದೆ ಅದಕ್ಕೋಸ್ಕರ ನಾವು ಇಲ್ಲಿಗೆ ಮಾಡ್ತೀವಿ ಆ ಪದ ನಾನು ಯಾವತ್ತೂ ಬಳಸಿಲ್ಲ. ಓಕೆ ಸರ್, ಮೈಸೂರು ಟಿಕೆಟ್ ಅನ್ನ ತಾವು ಪಡಿಬೇಕು, ತಾವು ಅಂದ್ರೆ JDS ಪಡಿಬೇಕು ಅಂತಕ್ಕಂಥ ಆಸೆ ಇತ್ತು. ಆದರೆ ಸಿದ್ದರಾಮಯ್ಯನವರು ಬಲವಾಗಿ ಪ್ರಯತ್ನ ಪಟ್ಟು ಮೈಸೂರನ್ನ ಕಾಂಗ್ರೆಸ್ಗೆ ಉಳಿಸ್ಕೊಂಡ್ರು. ಹಾಗಾಗಿ ಸಿದ್ದರಾಮಯ್ಯನವರು ಮೈಸೂರು ಭಾಗದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಬಾರದು, ಅವರ ಕೈ ಕೆಳಗಾಗಬೇಕು ಅಂತಕ್ಕಂಥ ಪ್ರಯತ್ನದಿಂದ JDSನವ್ರು ಹೀಗೆ ಮಾಡ್ತಾ ಇದ್ದಾರೆ ಮುಖಂಡರು ಅಂತಕ್ಕಂಥ ಆರೋಪ ಇದೆ. ತಾವೇನು ಹೇಳ್ತೀರಾ ಸರ್? ಈಗ ನಾನು ಸಿದ್ದರಾಮಯ್ಯ ಜೊತೆ ಮುಕ್ತವಾಗಿ ಮಾತಾಡಿದ್ದೀನಿ. ದೇವೇಗೌಡರಿಗೆ ಇಲ್ಲಿ ಕೊಡಬೇಕು ಅಂತೇಳಿ ದೇವೇಗೌಡರನ್ನ ಒಪ್ಪಿಸಿ ನಾವೆಲ್ಲರೂ ಕೂಡ ಸಭೆಯಲ್ಲಿ ತೀರ್ಮಾನಗಳು ಮಾಡಿ ದೇವೇಗೌಡರೇ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನ ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿದ್ರು. ಅದರಲ್ಲಿ ಏನು ಅನುಮಾನ ಇಲ್ಲ. ಅದನ್ನ ನಾವು ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಇಲ್ಲಪ್ಪ ದೇವೇಗೌಡರು ತುಮಕೂರು ಅಥವಾ ಮೈಸೂರು ಎರಡರಲ್ಲಿ ಯಾವ್ದಾದ್ರು ಕೊಡಿ ಅಂತ ಅವ್ರು ಹೇಳಿದ್ರು. ಅದಕ್ಕೋಸ್ಕರ ನಾನೇ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದೆ, ನನಗೆ ಮೈಸೂರು ಬೇಕು ಅಂತೇಳಿ ನಾನು ಕೇಳಿರೋದು, ಹಠ ಮಾಡಿದ್ದು ನಿಜ. ಕೊನೆಯಲ್ಲಿ ಹೇಳಿದೆ ಅವ್ರಿಗೆ, ಅಕಸ್ಮಾತ್ ದೇವೇಗೌಡರು ಇಲ್ಲೇ ನಿಲ್ಬೇಕು ಅನ್ನೋದಾದ್ರೂ ಕೂಡ ನಮಗೆ ಏನು ಫೈನಲಿ ನೀವು ಡಿಸಿಷನ್ ತಗೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ದೀನಿ ಅಂತ ಕೂಡ ಸಿದ್ದರಾಮಯ್ಯನವರು ನಮಗೆ ನೇರವಾಗಿ ಹೇಳಿದ್ದಾರೆ. ಈಗ ತಮ್ಮ ಹೇಳಿಕೆ ಸರ್, ಮತ್ತೆ ಅಲ್ಲಿಗೆ ಬರ್ತೀನಿ. ಮೈಸೂರಿನಲ್ಲಿ ಕಾಂಗ್ರೆಸ್ ಸೋತ್ರೆ ನಾವು ಹೊಣೆಯಲ್ಲ, ರಿಪೋರ್ಟರ್ ಕೇಳಿದ್ರು ನೀವು ಉತ್ತರ ಕೊಟ್ರಿ, ಫೈನ್, ಉತ್ತರ ಕೊಟ್ಟವ್ರು ನೀವೇ ಅಲ್ವಾ, ಇದರ ಮುಂದಿನ ಏನು ಪರಿಣಾಮ ಬೀರಲ್ಲ ಈ ಹೇಳಿಕೆ ಅಂತೀರಾ ಹಾಗಾದ್ರೆ? ಹೌದು, ನಾನು ಹೇಳೇ ಇಲ್ವಲ್ಲ ಆ ಥರ ಸ್ಟೇಟ್ಮೆಂಟು. ನಾನೇನು ಹೇಳಿದೆ, ಗೇಟಲ್ಲಿ ಏನು ಕೇಳಿದ್ರು, ನೀ ಅಭ್ಯರ್ಥಿ ಸೋತ್ರೆ ನೀವು ಸಾರಾ ಮಹೇಶ್ ಇಬ್ರು ಹೊಣೆಗಾರರು, ಇಬ್ಬರೇ ಹೊಣೆಗಾರರು ಅಂತ ಹೇಳಿದಾಗ ನಾನೇನು ಹೇಳಿದೆ, ಅದಕ್ಕೆ 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಇದು ಒಬ್ಬ ವ್ಯಕ್ತಿ ಒಬ್ಬರನ್ನ ಗೆಲ್ಸೋದು ಸೋಲ್ಸೋ ಪ್ರಶ್ನೆ ಇಲ್ಲ. ಹಂಗಂತಕ್ಕೆ ಉದಾಹರಣೆಗೆ ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ರು, ವಿಶ್ವನಾಥ್ ಅವರು ಅವ್ರ ಮುಖ್ಯಮಂತ್ರಿ ಇದ್ದಾಗಲೇ ಸೋತ್ರು. ಕಾಂಗ್ರೆಸ್ MLAಗಳು ಇದ್ರು, ಎಲ್ಲರೂ ಕೂಡ ಹುಣಸೂರು, ಪಿರಿಯಾಪಟ್ಟಣ ಎಲ್ಲ ಕಡೆ ಕಾಂಗ್ರೆಸ್ MLAಗಳೇ ಇದ್ರು, ಆದ್ರೂ ಕೂಡ ಸೋತಿದ್ದಾರೆ. ಹಂಗಾದ್ರೆ ಸಿದ್ದರಾಮಯ್ಯನವರು ಹೊಣೆನ ಇದಕ್ಕೆ ಅಂತ ಕೇಳಿದ್ದೀನಿ ನಾನು. ಅಂದ್ರೆ ಅದೇ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಅಲ್ಲಪ್ಪ, ಯಾರೇ ಆದ್ರೂ ಇದೇ ತಾನೇ ಹೇಳೋದು.
ಯಾರೇ ಆದರೂ ಇದೇ ಹೇಳೋದು. ಅದರಿಂದ ಯಾರು ಒಬ್ಬ ವ್ಯಕ್ತಿ ಹೊಣೆಗಾರನ ಹಾಕಲ್ಲ. ಒಂದು ಗೆಲ್ಸಕ್ಕೆ ಸೋಲ್ಸಕ್ಕೆ ಪ್ರಾಮಾಣಿಕವಾಗಿ ಮಾಡಬೇಕು. JDS ಪ್ರಾಮಾಣಿಕ ಮಾಡಿ, ಕಾಂಗ್ರೆಸ್ ಅವರು ಪ್ರಾಮಾಣಿಕವಾಗಿ ಮಾಡಲಿ, ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿದ್ದೀನಿ. ಅಲ್ಲ ಸರ್, ಸರಿ, ಅದೇ ಎಲ್ಲರೂ ಅದನ್ನೇ ಹೇಳ್ತಾರೆ ಅಂತ. ಬಟ್ ಮೈತ್ರಿ ಬಗ್ಗೆ ಇನ್ನೂ ಗೊಂದಲ ಇದೆ. ತುಮಕೂರು, ಹಾಸನ, ಮಂಡ್ಯ ಇಬ್ರು ಕೂಡ ಒಟ್ಟೊಟ್ಟಿಗೆ ಹೋಗ್ತಿಲ್ಲ, ತಾವಿಬ್ರು ಎರಡೂ ಪಕ್ಷದವರು. ಇಂಥ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಮತ್ತಷ್ಟು ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿಬರ್ತಾ ಇದೆ ತಮ್ಮ ಮೇಲೆ. ನಾವು ಮೈಸೂರಿನಲ್ಲಿ ಯಾವುದೇ ಗೊಂದಲ ಇಲ್ಲ, ನಾವೆಲ್ಲ ಬೆಂಬಲ ಕೊಡ್ತೀವಿ. ಅವರ ಆತ್ಮಹತ್ಯೆ ಮಾಡ್ಕೊಳ್ಳಿ. ಯಾರ್ಯಾರು ಪಕ್ಷಕ್ಕೆ ದ್ರೋಹ ಮಾಡ್ತಾರೆ ಜನ ತೀರ್ಮಾನ ಮಾಡ್ತಾರೆ ಅಷ್ಟೇ. ಸರ್, ಒಂದ್ ಕಡೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಚಿಕ್ಕಮಗಳೂರಿನಲ್ಲಿ ಮಾತನಾಡ್ತಾ ಒಂದು ಆರೋಪ ಮಾಡಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ, ರೈತ ಸಂಘದವರು ಮತ್ತು ಕಾಂಗ್ರೆಸ್ ಅವರು ಸೇರ್ಕೊಂಡು ಒಂದು ಚಕ್ರವ್ಯೂಹ ರಚನೆ ಮಾಡಿ ನನ್ನ ಮಗನ್ನ ಸೋಲ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ತಾವು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಇದರ ಎಫೆಕ್ಟ್ ಏನು ಸರ್ ಹಾಗಾದ್ರೆ? ಅವ್ರು ಹೇಳ್ತಿರೋದು ಸುಳ್ಳೆ. ನೀವು ಅಷ್ಟು ದಿವಸದಿಂದ ನೋಡ್ತಾ ಇದ್ದೀರಿ, ಎಲ್ಲ ಕ್ಷೇತ್ರಗಳನ್ನು ಕೂಡ ನೀವು ಪ್ರಾಮಾಣಿಕವಾಗಿ ಪ್ರದರ್ಶನ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಸುಳ್ಳೆ. ಓಕೆ, ಮುಖ್ಯಮಂತ್ರಿಗಳು ಹೇಳಿರೋದು ಸುಳ್ಳಲ್ಲ. ಕಾಂಗ್ರೆಸ್ನವರು ಸುಮಲತಾ ಅಂಬರೀಶ್ ಪರ ಇದ್ದಾರೆ ಅನ್ನೋದಾದ್ರೆ ನೀವ್ ಯಾಕೆ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತೀರಾ ಹಾಗಾದ್ರೆ? ನಾವು ದೇವೇಗೌಡರು, ಕುಮಾರಸ್ವಾಮಿ ಅವರು ಮೈಸೂರಿನಲ್ಲಿ ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟಿದ್ದಾರೆ. ಅದನ್ನ ಚಾಚು ತಪ್ಪದೆ ಪಾಲಿಸ್ತೀವಿ ನಾವು. ಅಂದ್ರೆ JDSನವರು ಮೈತ್ರಿ ಧರ್ಮ ಪಾಲಿಸ್ತಾ ಇದ್ದಾರೆ, ಕಾಂಗ್ರೆಸ್ನವರು ಮೈತ್ರಿ ಧರ್ಮ ಪಾಲಿಸ್ತಿಲ್ಲ ಅಂತ ಹೇಳ್ದಂಗಾಯ್ತು ತಾವು. ಅದೆಲ್ಲ ನೀವೇ ಹೇಳಬೇಕು. ನೀವೇ ಅದನ್ನೆಲ್ಲ GT ದೇವೇಗೌಡರ ನಗುನಲ್ಲೇ ತುಂಬಾ ಅರ್ಥಗಳಿದೆ ಅಂತ ಅನ್ಕೋಬಹುದಾ ಸರ್? ನಿಮ್ಮ ನಗು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದೆ ಇವತ್ತು. ಅಯ್ಯಪ್ಪ, ಯಾವ್ಯಾವ ರೀತಿ ಪ್ರಶ್ನೆ. ಆಮೇಲೆ ಹೇಳಿ ಸರ್, ಬರ್ತಿದ್ದಾಗ ಅದನ್ನ ಕೇಳಿದಾಗ ಇಷ್ಟೇ ಹೇಳಿದ್ದು, ನಾನು ಜವಾಬ್ದಾರ ಅಲ್ಲ, ನೀವು ಅಭ್ಯರ್ಥಿ. ಅದನ್ನ ಇಷ್ಟೊಂದು ನೋಡಿ ಹೆಂಗೆ ಜನರಿಗೆ ಒಂದೇ ವರ್ಡಲ್ಲಿ ಹೆಂಗ ಹೋಗ್ಬಿಟ್ರೆ, ಏನಪ್ಪ GT ದೇವೇಗೌಡ ಎಷ್ಟು ಬುದ್ಧಿವಂತ ಹಿಂಗೆ ಹೇಳ್ತಾನೆ ಅಂತ ಯಾರು ನಮ್ಗೆ ಹೇಳಲ್ವೇ? ಅಲ್ಲ, ಚುನಾವಣೆ ಸಂದರ್ಭದಲ್ಲಿ ಈ ತರ ಒಂದೊಂದು ಕೂಡ ದೊಡ್ಡ ಅರ್ಥವನ್ನ ಬೀರುತ್ತಲ್ಲ.